ಸ್ವಾತಿ ಒಂದು ಸಾದಾ ಸೀದೆಯಾದ ಒಂದು ಹೆಣ್ಮಗಳು. ಅವಳು 5ನೇ ಕ್ಲಾಸ್ ಓದ್ತಿದ್ಲು. ಎಲ್ಲರತ್ರ ಚೆನ್ನಾಗ್ ಮಾತಾಡ್ಬೇಕು, ಆಟಾಡ್ಬೇಕು ಅನ್ನೋ ಆಸೆ. ಇಷ್ಟು ಒಳ್ಳೆಯ ಸ್ವಭಾವ ಇರೋ ಹುಡುಗಿನ ಯಾರು ಚೆನ್ನಾಗ್ ಮಾತಾಡ್ಸೋದಿಲ್ಲ, ಯಾರು ಫ್ರೆಂಡ್ಶಿಪ್ ಮಾಡಲ್ಲ. ಯಾಕಂದ್ರೆ ಅವಳು ಕಪ್ಪಗಿರ್ತಾಳೆ ಅಂತ. ಅವಳು ಕಪ್ಪಗಿದ್ದಾಳೆ ಅಂತ ಅವರು ಯಾವಾಗ್ಲೂ ಅವಳನ್ನ ಚುಡಾಯಿಸ್ತಿದ್ರು. ಯಾರು ಅವಳನ್ನ ಲೆಕ್ಕನೆ ಮಾಡ್ತಿರ್ಲಿಲ್ಲ. ಸ್ವಾತಿ, ಲೈನಲ್ಲಿ ಹಿಂದ್ಗಡೆ ನಿಂತ್ಕೋ, ಮೇಡಮ್ ನೋಡಿದ್ರೆ ಕೋಪ ಮಾಡ್ಕೋತಾರೆ. ಆದ್ರೆ ನಾನು ಎಲ್ಲ ಓದ್ಕೊಂಬಂದಿದೀನಿ. ನಾನು ಮೇಡಮ್ಗೆ ಆನ್ಸರ್ ಮಾಡ್ಬೇಕು. ಮುಂದೆ ಇದ್ರೆ ಮಾತ್ರ ನಿನ್ನನ್ ಯಾರಾದ್ರೂ ನೋಡ್ತಾರಾ? ನೀನ್ ಯಾರಿಗೂ ಕಾಣ್ಸಲ್ಲ. ಹೆಂಗಿದ್ರು ಹಿಂದ್ಗಡೆ ಹೋಗಿ ನಿಂತ್ಕೋ, ಮೇಡಮ್ನ ಟೆನ್ಷನ್ ಮಾಡ್ಬೇಡ. ನಿನ್ನ ನೋಡಿದ್ರೆ ಟೆನ್ಷನ್ ಆಗ್ತಾರೆ. ಕಪ್ಪು ಹುಡುಗಿ, ಹೋಗಿ ಹಿಂದೆ ನಿಂತ್ಕೋ, ಹೋಗು, ಬೇಗ ಹೋಗಿ ನಿಂತ್ಕೋ. ಯಾವಾಗ್ಲೂ ಸ್ವಾತಿ ಜೊತೆ ಹೀಗೆ ನಡೀತಿತ್ತು. ಅವಳು ಯಾವಾಗ್ಲೂ ತುಂಬಾ ಬೇಜಾರಾಗ್ತಿದ್ಲು. ಆ ಸ್ಕೂಲಲ್ ನಡುವೆ ಯಾವ ಆಕ್ಟಿವಿಟೀಸ್ ಆಗಿರ್ಲಿ ಅವಳು ಹಿಂದೆನೇ ಇರ್ಬೇಕಾಗಿತ್ತು. 15th ಆಗಸ್ಟ್ ಬರ್ತಿತ್ತು. ಮತ್ತೆ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಕಲ್ಚರಲ್ ಆಕ್ಟಿವಿಟೀಸ್ಗೆ ಪ್ರಿಪೇರ್ ಆಗ್ತಿದ್ರು. ಸ್ವಾತಿಗನಿಷ್ಟ ಇತ್ತು. ಅವಳು ಆಗಸ್ಟ್ 15th ಕಾರ್ಯಕ್ರಮದಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಮಿಸ್ನ ಕೆಳಕ್ ಹೋಗ್ತಾಳೆ. ಮಿಸ್, ಅದು ನಾನು ನಾಳೆ ಆಗಸ್ಟ್ 15ಗೆ ನಾನು ಏನಂತ ಮಾತಾಡ್ತೀಯಾ? ಇಲ್ವೂ ಬಾಯಲ್ಲಿ ನುಂಗ್ಬಿಡ್ತೀಯಾ? ನನ್ಗಿಲ್ಲಿ ತುಂಬಾ ಕೆಲ್ಸ ಇದೆ, ದಯವಿಟ್ಟು ಬೇಗ ಹೇಳಮ್ಮ. ಮ್ಯಾಮ್, ಆಗಸ್ಟ್ 15ಗೆ ನಾನು ಡ್ಯಾನ್ಸ್ ಆಡ್ಲಾ? ಡ್ಯಾನ್ಸ್ಗೆ ಬೇಕಾಗಿರೋ ಅಷ್ಟು ಮಕ್ಳಿದಾರೆ. ನೀನ್ ಈ ಗ್ರೂಪಿಗೆ ಬರಕ್ಕಾಗಲ್ಲ. ಮತ್ತೆ ಈ ಗ್ರೂಪಲ್ಲಿ ಡ್ಯಾನ್ಸ್ ಆಡೋದಕ್ಕೆ ಸುಂದರವಾಗಿರೋ ಹುಡುಗಿರ್ಬೇಕು. ನಿನ್ನಂತ ಕಪ್ಪಗಿರೋರ್ನ ತಗೊಳಕ್ಕಾಗಲ್ಲ. ಸ್ವಾತಿ ಬೇಜಾರಾಗ್ಬಿಟ್ಟು ಪಾಪ ಅಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಮತ್ತೆ ಮನೆಗ್ ಹೋಗ್ತಾಳೆ. ಮತ್ತೆ ಅವ್ರ ತಾಯಿ ಹತ್ರ ಹೇಳ್ತಾಳೆ, ಅಮ್ಮ, ನನ್ ಕಪ್ಪಗ್ ಯಾಕಿದ್ದೀನಮ್ಮ? ಎಲ್ಲರೂ ನನ್ನನ್ನು ನೋಡಿ ಚುಡಾಯಿಸ್ತಾರೆ. ಯಾರು ಮಾತಾಡಲ್ಲ. ಯಾವ ಕಾರ್ಯಕ್ರಮದಲ್ಲೂ ನಾನು ಹೋಗಕ್ಕಾಗಲ್ಲ. ಮಿಸ್ಸು ನನ್ನ ಯಾವಾಗ್ಲೂ ಕಪ್ಪಗಿದೀಯಾ ಅಂತ ನನ್ನ ಬ್ಯಾಕ್ವರ್ಡ್ ಆಗಿ ಮಾತಾಡ್ತಾರೆ. ಅಮ್ಮ, ಸ್ಕೂಲ್ಗೆ ಹೋಗಕ್ ನನ್ಗಿಷ್ಟನೇ ಇಲ್ಲ. ಎಲ್ಲರೂ ನನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾರೆ. ಅರೆ ನನ್ನ ಗೊಂಬೆ, ನೀನ್ ಯಾಕಷ್ಟ್ ಬೇಜಾರಾಗ್ತೀಯ ತಾಯಿ? ನೀನಾಗ್ಬೇಡ. ಖಾನ್ಹಾ ಅವರು ಕೂಡ ಕಪ್ಪಗಿದ್ರು. ಅವ್ರೇನಾದ್ರೂ ಬೇಜಾರಾದ್ರಾ? ಅವ್ರನ್ನ ಕೂಡ ಎಲ್ಲರೂ ಕಪ್ಪಗಿದ್ಯಾ ಅಂತ ಹೇಳ್ತಿದ್ರು. ನಾವು ಜೀವನದಲ್ಲಿ ಸಾಧಿಸ್ಲೇಬೇಕು. ಸಾಧಿಸಿದ್ರೆ ಎಲ್ಲಾರ್ಗೂ ಜ್ಞಾಪಕ ಇರ್ತೀವಿ. ಇದು ಆ ದೇವ್ರ್ ಕೊಟ್ಟಿರೋ ಬಣ್ಣ. ನೀನು ಸಂತೋಷವಾಗಿರ್ಬೇಕು. ಏನ್ ಯೋಚನೆ ಮಾಡ್ಬೇಡ. ಈ ಬಣ್ಣನ ನಿನ್ನ ಬಲವಾಗಿ ನೀನ್ ಬದಲಾಯಿಸ್ಕೋಬೇಕು. ಮತ್ತೆ ಜೀವನದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗೋದಕ್ಕೆ ನೀನ್ ಹೋರಾಡ್ಬೇಕು. ನಾನ್ ಹೇಳೋದ್ ನಿನ್ಗೆ ಅರ್ಥ ಆಗ್ತಿದೆಯಾ ಅಲ್ವಾ ಮಗು? ಒಂದು ಮನುಷ್ಯನ ವ್ಯಕ್ತಿತ್ವನೇ ಮುಖ್ಯ. ಅದ್ರಿಂದ ನಿನ್ನ ಕಲರ್ ಬಗ್ಗೆ ನೀನ್ ಯಾವಾಗ್ಲೂ ನಿರಾಶೆ ಆಗ್ಬೇಡ. ಸ್ವಾತಿ ಅವರ ತಾಯಿ ಹೇಳಿದ್ ಮಾತ್ ಕೇಳಿಸ್ಕೊಂಡು ಅವಳು ತುಂಬಾನೇ ಸಂತೋಷಪಟ್ಟು ಮಾರನೇ ದಿನ ಸ್ಕೂಲ್ಗೋಗ್ತಾಳೆ. ಸ್ಕೂಲ್ ಆಡಿಟೋರಿಯಂ ಅಲ್ಲಿ ಆಗಸ್ಟ್ 15th ಫಂಕ್ಷನ್ ನಡೀತಿತ್ತು. ಪ್ರಿನ್ಸಿಪಲ್ ಮ್ಯಾಮ್, ಟೀಚರ್ಸ್, ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗಿರುವ ಮಕ್ಕಳು ಎಲ್ಲರೂ ಅಲ್ಲಿ ಹಾಜರಾಗಿದ್ರು. ಫಂಕ್ಷನ್ ಶುರು ಆಗೋದಿತ್ತು. ಪೂರ್ತಿ ಸ್ಕೂಲಲ್ಲಿರೋರು ಎಲ್ಲರೂ ದೇಶಭಕ್ತಿಯಲ್ಲಿ ಮುಳುಗಿದ್ರು. ಎಲ್ಲಾ ಕ್ಲಾಸ್ ಮಕ್ಕಳು ಆಗಸ್ಟ್ 15th ಬಗ್ಗೆ ಭಾಷಣ ಹೇಳ್ತಿದ್ರು. ಸ್ವಾತಿ ಸಹ ಪ್ರಿಪೇರ್ ಆಗಿ ಬಂದಿದ್ಲು. ಅವಳು ಹೇಳ್ಬೇಕು ಅಂತ ಹೋಗ್ತಾಳೆ. ಆದ್ರೆ ಸ್ಟೇಜ್ ಮೇಲೆ ಹೇಳೋಣ ಅಂತ ಹೋಗ್ತಿತ್ತಂಗ್ಲೆ ಅಲ್ಲಿ ನಿಂತಿರುವ ಟೀಚರ್ ಅವ್ರನ್ನ ಕರೀತಾಳೆ. ಸ್ವಾತಿ, ಚೀಫ್ ಗೆಸ್ಟ್ ಎಲ್ಲರೂ ಬರೋರಿದ್ದಾರೆ. ನೀನೆಲ್ಲಿ ಹೋಗ್ತಿದ್ಯಾ? ಅಲ್ಲೋಗಿ ನನ್ ಕ್ಲಾಸ್ ಮಾನ ಮರ್ಯಾದೆ ನೀನ್ ತೆಗಿಬೇಡ, ದಯವಿಟ್ಟು. ಬಾಯಿ ಮುಚ್ಕೊಂಡೋಗಿ ಅಲ್ಲಿ ಕುತ್ಕೋ. ಅಷ್ಟ್ರಲ್ಲೇ ಪ್ರಿನ್ಸಿಪಲ್ ಬಂದು ಅಲ್ಲಿ ಭಾಷಣ ಕೊಡ್ತಾರೆ. ಆಗಸ್ಟ್ 15th ಆರ್ಥಿಕ ಶುಭಾಶಯಗಳು ಮಕ್ಕಳ. ನಮ್ಮ ಚೀಫ್ ಗೆಸ್ಟ್ ಸಹ ಬಂದಿದ್ದಾರೆ. ಎಲ್ಲರೂ ಕ್ಲಾಪ್ಸ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡಿ. ಸ್ವಲ್ಪ ಹೊತ್ತಲ್ಲಿ ನಾವು ಫ್ಲಾಗ್ ಹಾಯ್ಸ್ಟ್ ಮಾಡ್ಬಿಡೋಣ. ಅದಾದ್ಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಅದು ತುಂಬಾ ವೇಟ್ ಮಾಡ್ತಿದ್ದೀರಾ ನೀವಂತ ಗೊತ್ತು. ಪ್ರೋಗ್ರಾಮ್ ಶುರು ಆಗುತ್ತೆ. ಅದಾದ್ಮೇಲೆ ಫ್ಲಾಗ್ ಹಾಯ್ಸ್ಟಿಂಗ್ ಸಹ ನಡೆಯುತ್ತೆ. ಎಲ್ಲಾ ಸ್ಟ್ಯಾಂಡರ್ಡ್ ಮಕ್ಕಳು ಅವರವರ ಪ್ರದರ್ಶನವನ್ನು ನೀಡ್ತಾರೆ. ಹೀಗೆ ಕಲ್ಚರಲ್ ಆಕ್ಟಿವಿಟೀಸ್ ನಡೀತಿರುತ್ತೆ. ಸ್ವಾತಿಯ ಕ್ಲಾಸಲ್ಲಿರುವ ಮಕ್ಕಳು ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಇವಾಗ ತಾನೇ ಫ್ಲಾಗ್ ಹಾಯ್ಸ್ಟ್ ಮಾಡಿರುವ ಫ್ಲಾಗ್ ಪಕ್ಕದಲ್ಲೇ ಇತ್ತು. ಅದು ಕೆಳಗಡೆ ಬೀಳೋ ಪರಿಸ್ಥಿತಿಯಲ್ಲಿತ್ತು. ಎಲ್ಲರೂ ಮಕ್ಕಳು ಡ್ಯಾನ್ಸ್ ನ ನೋಡ್ತಿದ್ರು. ಮಕ್ಕಳು ಬೇರೆ ಪಕ್ಕದಲ್ಲೇ ಡ್ಯಾನ್ಸ್ ಆಡ್ತಿದ್ರು. ಯಾರ ಕಣ್ಣು ಫ್ಲಾಗ್ ಮೇಲೆ ಇಲ್ಲ. ಸಡನ್ ಆಗಿ ಸ್ವಾತಿಯ ಕಣ್ಣು ಫ್ಲಾಗ್ ಮೇಲೆ ಬೀಳುತ್ತೆ. ಮತ್ತೆ ಅವಳು ಏನೋ ಯೋಚನೆ ಮಾಡದೆ ಓಡ್ ಬಂದು ಫ್ಲಾಗ್ ನ ಹಿಡ್ಕೊಂಡ್ಬಿಡ್ತಾಳೆ. ಅದನ್ನ ನೋಡಿ ಎಲ್ಲರೂ ಅವಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಸ್ವಾತಿ ಹಂಗ್ ಮಾಡ್ತಾಳೆ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ. ಸ್ಕೂಲ್ ಟೀಚರ್ಸ್ ಎಲ್ಲರೂ ಅಲ್ಲಿಗೆ ಓಡ್ ಬರ್ತಾರೆ. ಸ್ವಾತಿಯ ಕಾರಣದಿಂದ ಮಕ್ಕಳಿಗೆ ಯಾರಿಗೂ ಏಟ್ ಬೀಳಲ್ಲ. ಸ್ವಾತಿ ಮಾಡಿರುವ ಸಾಹಸಕ್ಕೆ ಎಲ್ಲರೂ ಅವಳನ್ನ ಮೆಚ್ಕೋತಾರೆ. ಇಂತಹ ಧೈರ್ಯಶಾಲಿ ಹಾಗೂ ಸಾಹಸಮಯ ಮಕ್ಕಳು ನಮ್ಮ ದೇಶದಲ್ಲಿದ್ರೆ ಈ ದೇಶದ ಪ್ರಗತಿ ತುಂಬಾ ಬೇಗ ಆಗುತ್ತೆ. ನಿನ್ನಿಂದಾಗಿ ಮಕ್ಕಳಿಗೆ ತಾಗೋದು ತಪ್ತಮ್ಮ. ಅಪಾಯವನ್ನು ತಪ್ಪಿಸಿದ್ಯಾ. ನಿನ್ನ ಜೀವವನ್ನು ಕೂಡ ನೀನು ಲೆಕ್ಕಿಸ್ಲಿಲ್ಲ. ಇವತ್ತು ನೀನು ನಮ್ಮ ರಾಷ್ಟ್ರಧ್ವಜವನ್ನು ನೆಲಕ್ಕೆ ತಾಗೋದ್ರಿಂದ ನಿಲ್ಲಿಸಿದ್ಯಾ. ನಿಂಗೆ ಇಂತಹ ಸಾಹಸ ಎಲ್ಲಿಂದ ಬಂತಮ್ಮ? ಸರ್, ನಮ್ಮ ಕ್ಲಾಸ್ ಟೀಚರ್ ಆಗಿರುವ ಪ್ರಾಚಿ ಮ್ಯಾಮ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ.
ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಫ್ಲಾಗ್ನ ಯಾವಾಗ್ಲೂ ನಾವು ಕೆಳಗಡೆ ಹಾಕ್ಬಾರ್ದು, ನಾವು ಮರ್ಯಾದೆ ಕೊಡ್ಬೇಕು, ನಮ್ಮ ಬಾಹುಟಕ್ಕೆ ನಾವೇ ಮರ್ಯಾದೆ ನೀಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ರಕ್ಷಣೆ ನೀಡೋದು ನಮ್ಮ ಕರ್ತವ್ಯ. ಮ್ಯಾಮ್ ಯಾವಾಗ್ಲೂ ಹೇಳ್ತಾರೆ ನಾವು ಎಲ್ಲಾರ್ಗೂ ತುಂಬಾ ಸಹಾಯ ಮಾಡ್ಬೇಕು, ಕಷ್ಟ ಕಾಲದಲ್ಲಿ ಸಹಾಯ ಮಾಡೋದಕ್ಕೆ ಹಿಂದಿರುಗಬಾರ್ದು, ನಮ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ಬಾರ್ದು ಅಂತ. ಅವ್ರ್ ಹೇಳ್ಕೊಟ್ಟಿದ್ ತರನೇ ನಾನ್ ನಡ್ಕೊಂಡೆ ಸರ್. ಮಿಸ್ ಪ್ರಾಚಿ, ವೆರಿ ಗುಡ್. ನೀವು ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಶಬಾಷ್ ಸ್ವಾತಿ ಬೇಟಾ. ಇವತ್ತಿನ ದಿನ ನಾನಿಲ್ಲಿ ಒಂದು ಪ್ರಮಾಣ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವತ್ತಿನ ದಿನದಿಂದ ಯಾವಾಗ ಏನ್ ಆಕ್ಟಿವಿಟೀಸ್ ನಡೆದ್ರು ಫಸ್ಟ್ ನಾನ್ ಬಂದು ಚೆಕ್ ಮಾಡ್ತೀನಿ ಎಲ್ಲ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ. ಅದ್ರಿಂದ ಮಕ್ಕಳು ಸೇಫ್ ಆಗಿರ್ಬೋದು. ನಾನು ಪ್ರಮಾಣ ಮಾಡ್ತಿದ್ದೀನಿ. ನಾನು ಸ್ವಾತಿ ಜೊತೆ ಎಷ್ಟು ಕೆಟ್ಟದಾಗ್ ನಡ್ಕೊಂಡೆ, ಆದ್ರೂ ಈ ಹುಡ್ಗಿ ಇವತ್ತು ನನ್ ಮಾನ ಮರ್ಯಾದೆ ಕಾಪಾಡಿದ್ಲು. ಇನ್ಮೇಲೆಯಿಂದ ನಾನು ಏನ್ ಭೇದ ಭಾವ ಈ ರೀತಿ ತೋರ್ಸೋದಿಲ್ಲ. ಎಲ್ಲರೂ ಸೇರಿ ಸ್ವಾತಿಗೋಸ್ಕರ ಚಪ್ಪಾಳೆ ಹೊಡಿತಾರೆ, ಮತ್ತೆ ಅವಳಿಗೆ ಸಹ ಒಂದು ಪ್ರೈಸ್ ಸಿಗುತ್ತೆ. ಆ ಪುರಸ್ಕಾರ ತಗೊಂಡು ತುಂಬಾ ಸಂತೋಷ ಪಡ್ತಾಳೆ. ಅವಳ ಸಂತೋಷ ನಿಲ್ಸ್ಕೊಳಕ್ಕೆ ಆಗಿಲ್ಲ. ಎಲ್ಲಾ ಸ್ಕೂಲ್ ಮಕ್ಳು ಚೆನ್ನಾಗ್ ಮಾತಾಡ್ತಾರೆ, ಎಲ್ಲರೂ ಅವಳ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಅದಾದ್ಮೇಲೆ ಮಕ್ಳಿಗೆಲ್ಲಾರ್ಗೂ ಸ್ವೀಟ್ಸ್, ಚಾಕ್ಲೇಟ್ಸ್, ಮಿಠಾಯಿ ಅಂತ ಎಲ್ಲಾ ಕೊಟ್ಟು ಆಚರಣೆನ ಮುಗಿಸ್ತಾರೆ. ರಾಮ್ಲಾಲ್ ಅಮನ್ ಕುಮಾರ್ ಅವರ ಮನೇಲಿ ಕೆಲ್ಸ ಮಾಡ್ತಿದ್ರು. ಅಮನ್ ಕುಮಾರ್ ಅವರ ಮಗ ಸೌರಭ್ ಒಂದು ದೊಡ್ಡ ಸ್ಕೂಲಲ್ಲಿ ಓದ್ತಿದ್ದ. ಆದ್ರೆ ರಾಮ್ಲಾಲ್ ಅವರ ಮಗ ದೀಪಕ್ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದ. ಸೌರಭ್ ಮತ್ತೆ ದೀಪಕ್ ಇಬ್ರು ತುಂಬಾನೇ ಚೆನ್ನಾಗಿ ಓದ್ತಿದ್ರು. ಆಮೇಲೆ ಅವ್ರವ್ರ ಸ್ಕೂಲಲ್ಲಿ ಅವರು ತುಂಬಾ ಒಳ್ಳೆ ಹುಡುಗರಾಗಿದ್ರು. ಅಪ್ಪ, ನನ್ ರಿಪೋರ್ಟ್ ಕಾರ್ಡು, ನಾನ್ ಕ್ಲಾಸಲ್ಲಿ ಫಸ್ಟು. ಅರೇ ವಾ, ನಂಗೆ ಗೊತ್ತಿತ್ತು ನೀನು ಈ ಸರಿನೂ ಕೂಡ ಫಸ್ಟ್ ಬರ್ತೀಯಾ ಅಂತ. ರಾಮು, ದೀಪಕ್ ಕೂಡ ಅವನ್ ಕ್ಲಾಸಲ್ಲಿ ಫಸ್ಟ್ ಅಲ್ವಾ? ಅವನು ಸ್ವಲ್ಪ ಸಮಯದಿಂದ ರಿಪೋರ್ಟ್ ಕಾರ್ಡ್ ತೋರಿಸ್ದ. ಹೌದು ಸರ್, ತರಗತಿನಾಗ ಅವನು ಮೊದ್ಲು ಬಂದಾನ. ಅಪ್ಪ, ಸರ್ಕಾರಿ ಸ್ಕೂಲಲ್ಲಿ ಯಾರು ಫಸ್ಟ್ ಬರ್ಬೋದು, ಅಲ್ಲೆಲ್ಲ ಈಸಿಯಾಗಿರುತ್ತೆ. ದೀಪಕ್ ಏನೋ ರ್ಯಾಂಕ್ ತೆಗಿಲಿಲ್ಲ, ಅಲ್ಲಿ ಫಸ್ಟ್ ಬಂದ್ರೆ ಏನಾಯ್ತು ಅಂತ. ಸೌರಭ್, ಸ್ವೀಟ್ ತಕೋ. ನಾನು ಫಸ್ಟ್ ಬಂದಿದ್ದಕ್ಕೆ ಎಲ್ಲಾರ್ಗೂ ಕೊಡ್ತಾ ಇದ್ದೀನಿ. ನಾನು ಈ ಸ್ವೀಟ್ಸ್ ಎಲ್ಲ ತಿನ್ನಲ್ಲ. ಅಮ್ಮ, ಚಾಕ್ಲೇಟ್ಸ್ ಎಲ್ಲ ಎಲ್ಲಿದೆ? ನೀವು ತಂದಿದ್ದು ಆಗ. ನನ್ನಪ್ಪ ಏನೋ ನಿನ್ನಪ್ಪನ ಥರ ಅಲ್ಲ, ಅವರು ಚಾಕ್ಲೇಟ್ಸ್ ತಂದಿದ್ದಾರೆ. ನೀನ್ ಜಾಸ್ತಿ ಹಾರಾಡ್ಬೇಡ, ನೀನು ಕೆಲ್ಸದವನ್ ಮಗ, ಹಾಗಾಗಿ ಹಾಗೆ ಇರು. ನನ್ನ ಹತ್ರ ಬರಕ್ಕಾಗಲ್ಲ ನಿಂಗೆ. ಸೌರಭ್, ಹೀಗೆಲ್ಲ ಮಾತಾಡ್ಬಾರ್ದು. ದೀಪಕ್ ಒಳ್ಳೆ ಹುಡ್ಗ ತಾನೆ. ಅಮ್ಮ, ದೀಪಕ್ ಅಂದ್ರೆ ನಂಗೆ ಆಗಲ್ಲ. ಅಪ್ಪ ನಂಗೆ ಅವನ ಬಗ್ಗೆ ಹೇಳ್ತಾರೆ, ನಂಗದು ಇಷ್ಟ ಆಗಲ್ಲ. ನಾನು ಕಪಿಲ್ ಮನೆಗೆ ಹೋಗ್ತಾ ಇದ್ದೀನಿ. ಸೌರಭ್ಗೆ ದೀಪಕ್ ಅಂದ್ರೆ ಇಷ್ಟ ಇರ್ಲಿಲ್ಲ, ಆದ್ರೆ ದೀಪಕ್ಕು ಅವನ್ ತರ ತುಂಬಾ ಚೆನ್ನಾಗಿ ಓದ್ತಿದ್ದ. ಇದನ್ ಕೇಳಿ ಸೌರಭ್ಗೆ ಇನ್ನ ಕೋಪ ಬಂದ್ಬಿಡತ್ತೆ. ಆಮೇಲೆ ಅವನು ಕಪಿಲ್ ಮನೆಗೆ ಆಡಕ್ಕೆ ಅಂತ ಹೋಗ್ತಾನೆ. ಏನೋ ಸೌರಭ, ತುಂಬಾ ಟೆನ್ಷನ್ ಅಲ್ಲಿದ್ದೀಯಾ? ನಂಗೆ ದೀಪಕ್ ಅಂದ್ರೆ ಆಗಲ್ಲ. ಇವತ್ ನಾನು ರಿಪೋರ್ಟ್ ಕಾರ್ಡ್ ತೋರಿಸುವಾಗ ಅವನು ಅವನ್ ರಿಪೋರ್ಟ್ ಕಾರ್ಡ್ ತೋರಿಸ್ದ. ಅವನು ನಂತರ ಫಸ್ಟು. ನೀನೇ ಹೇಳು. ಅಪ್ಪ ಅವನಿಗೆ ಶಬಾಸ್ ಅಂದ್ರು. ಅವನ್ ಕೆಲ್ಸದವನ್ ಮಗ ಇದ್ದ, ಅವನಿಗೆ ಗೊತ್ತಾಗ್ಬೇಕು. ನೀನು ಟೆನ್ಷನ್ ಮಾಡ್ಕೊಳ್ಬೇಡ, ಎಲ್ಲ ಸರಿಯಾಗತ್ತೆ. ಕೇಳು, ನಾಳೆ ಸಂಜೆ ಎಲ್ಲಾರು ಗೇಮ್ಸಿಗೆ ದುಡ್ಡು ಹಾಕ್ತಿಯಾರೆ. ನೀನೆಷ್ಟಾಗ್ತೀಯಾ? ನನ್ನ ಸೈಡಿಂದ 200 ರೂಪಾಯಿ. ನಿನ್ನ ಅಮ್ಮನ ಅಕೌಂಟಿಂದ ಮತ್ತೆ 200 ರೂಪಾಯಿ ತೆಗ್ದ್ರೆ ನಿನ್ನ ಅಮ್ಮನಿಗೆ ಕೋಪ ಬರಲ್ವಾ? ನಮ್ಮ ಹತ್ರ ತುಂಬಾ ದುಡ್ಡಿದೆ, ಅದ್ರ ಬಗ್ಗೆ ಚಿಂತೆ ಬಿಡು ನೀನು. ನನ್ನ ಅಪ್ಪ ಅಮ್ಮ ನಂಗೆ ಏನೂ ಹೇಳಲ್ಲ, ಯಾಕಂದ್ರೆ ನಾನು ಅವ್ರ ಮುದ್ದಿನ ಮಗ. ಸೌರಭ್ಗೆ ಗೇಮ್ಸ್ ಅಲ್ಲಿ ದುಡ್ಡು ಹಾಕೋ ಅಭ್ಯಾಸ ಇತ್ತು. ಅವನು ದಿವಸ ಪೂರ್ತಿ ಅವನ್ ಫ್ರೆಂಡ್ಸ್ ಕಪಿಲ್ ಮತ್ತೆ ಬೇರೆಯವ್ರ ಜೊತೆ ಆನ್ಲೈನ್ ಗೇಮ್ಸ್ ಆಡ್ತಿದ್ದ. ಆಮೇಲೆ ಅದ್ರಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದ. ಸೌರಭ್ ತುಂಬಾ ಚೆನ್ನಾಗಿ ಓದ್ತಿದ್ದ ಅನ್ನೋದಕ್ಕೋಸ್ಕರ ಅವ್ರ ಅಮ್ಮನು ಅಕೌಂಟಿಂದ ದುಡ್ಡು ತಗೊಂಡಾಗ ಏನು ಹೇಳ್ತಿರ್ಲಿಲ್ಲ. ಸೌರಭ್, ಅಮ್ಮನ ಅಕೌಂಟಿಂದ 200 ರೂಪಾಯಿ ಮತ್ತೆ ತೆಗ್ದಿದ್ಯಾ? ಅಪ್ಪ, ಅದು ಆನ್ಲೈನ್ ಗ್ರೂಪ್ ಗೇಮ್ ಇದೆ, ಅದಕ್ಕೆ ಬೇಕಿತ್ತು. ಅರೆ, ಅದ್ ನನಗ್ ಗೊತ್ತು ರೀ. ಸೌರಭ್ ಮುಂಚೆನೆ ಹೇಳಿದ್ದ 200 ರೂಪೀಸ್ ಬೇಕು ಅಂತ. ಯಾವಾಗ್ಲೂ ಇಮೇಲ್ ಕೋಪ ಮಾಡ್ಕೊಳ್ಳೋದೇ ನಿಮ್ ಕೆಲ್ಸ. ಆದ್ರೆ ಸಂಧ್ಯಾ... ಸರಿ, ನೀವ್ ಬಂದು ಬ್ರೇಕ್ಫಾಸ್ಟ್ ತಗೊಳ್ಳಿ. ಚಿಕ್ಕ ಮಕ್ಳಂದ್ರೆ ಹೀಗೆ. ಸಂಧ್ಯಾ ಅಮ್ಮನ್ ಹೇಳಿದ್ದನ್ನ ದೊಡ್ಡದಾಗ್ ತಗೊಳ್ಳಿಲ್ಲ. ಸೌರಭ್ಗೂ ಗೇಮ್ ಆಡೋ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾನೇ ಇತ್ತು. ಎಕ್ಸಾಮ್ಸು ಹತ್ರ ಬರ್ತಿತ್ತು. ಆಮೇಲೆ ಒಂದಿವ್ಸ, ಸೌರಭ್, ಏನ್ ವಿಷಯ? ಇತ್ತೀಚೆಗ್ ನೀನೇನು ಸರಿಯಾಗಿ ಓದ್ತಿಲ್ವಲ್ಲ? ನಿಮ್ ಮ್ಯಾಮ್ ಬೇರೆ ಫೋನ್ ಮಾಡಿದ್ರು, 2 ದಿವಸದಿಂದ ಟ್ಯೂಷನ್ ಲೇಟ್ ಆಗಿ ಹೋಗ್ತಿದ್ಯಂತೆ. ಅಮ್ಮ, ಅದು ಎಕ್ಸಾಮ್ ಇದೆಯಲ್ಲ, ನಾನು ಕಪಿಲ್ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಸೀದಾ ಟ್ಯೂಷನಿಗೆ ಹೋಗ್ತೀವಿ. ಓದ್ತಾ ಓದ್ತಾ ಟೈಮೇ ಗೊತ್ತಾಗಲ್ಲ. ಓ, ಇದೇ ವಿಷಯನಾ? ನೀನ್ ಕಪಿಲ್ ಮನೇಲಿ ಕುತ್ಕೊಂಡು ಓದ್ತಾ ಇದೀಯಾ? ಇದು ತುಂಬಾ ಒಳ್ಳೆ ವಿಷಯ. ಆಮೇಲೆ ಅಲ್ಲಿ ದೀಪಕ್ಕು ಅವನ್ ಎಕ್ಸಾಮ್ಸ್ಗೆ ಅಂತ ಪ್ರಿಪೇರ್ ಆಗ್ತಿದ್ದ. ಅಪ್ಪ, ಈ ಸರಿನೂ ನಂಗೆ ಫಸ್ಟ್ ಬರಬೇಕು. ನೋಡು ನಾನು ಹೇಗೆ ಓದ್ತೀನಿ ಅಂತ. ಮಗ, ನಂಗದು ಗೊತ್ತು ಕಲ. ಓದಾಕ ನೀನು ತುಂಬ ಕಷ್ಟಪಡ್ತಿದ್ದಿ. ನೋಡ, ನೀನು ಕಲ್ತಿರೋ ಆ ವಿದ್ಯೆ ನಿಂಗೆ ತುಂಬ ಕೆಲ್ಸಕ್ಕೆ ಬರ್ತೈತಿ.
ಒಂದಿನ ನೀನ್ ನಮ್ಗೆ ಹೆಸರು ತರ್ತೀಯಕಲ್ಲ. ಸರಿ ಮಗನೇ, ಬಾ ಊಟ ತಿಂದು ಹಾಲ್ ಕುಡಿಯುವಂತೆ. ನಿಂಗಿಷ್ಟವಾದ ಅಡ್ಗೆ ಮಾಡಿದ್ದೀನಿ. ಆಮೇಲೆ ನಿಮ್ ಕ್ಲಾಸ್ ಹುಡುಗರ ಜೊತೆ ನೀನ್ ಎಲ್ಲ ಹೋಗ್ತಿದ್ಯಾ? ಅಮ್ಮ, ನಾನು ಸೈನ್ಸ್ ಮ್ಯೂಸಿಯಂ ಹೋಗ್ತಿದ್ದೀನಿ. ಅಲ್ಲಿ ವಿಜ್ಞಾನ ಸಂಬಂಧಿ ತುಂಬ ಐಟಮ್ ಇದೆ. ಟೀಚರ್ ಹೇಳಿದ್ರು ನಾವಲ್ಲೋದ್ರೆ ತುಂಬ ಕಲಿಬಹುದು ಅಂತ. ಹೌದಾ? ಇದು ತುಂಬಾ ಒಳ್ಳೆ ವಿಷಯ. ದೀಪಕ್ ಅವ್ರ ಸ್ಕೂಲ್ ಹುಡುಗರ ಜೊತೆ ಸೈನ್ಸ್ ಮ್ಯೂಸಿಯಂನ ನೋಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅವರು ಪ್ರೈವೇಟ್ ಸ್ಕೂಲ್ ಹುಡುಗರನ್ನು ನೋಡ್ತಾರೆ. ಅದ್ರಲ್ಲಿ ಸೌರಭೂ ಇದ್ದ. ಸೌರಭ್, ಇವನನ್ನೆಲ್ಲೋ ನೋಡಿದೀನಿ. ಇವನು ನಿನ್ ಮನೆಯಲ್ಲೇ ಇರ್ತಾನಲ್ವಾ? ಅರೆ, ಇವ್ ನಮ್ ಮನೆ ಕೆಲ್ಸದವನ್ ಮಗ ಇವನು. ಹಾ, ಇವನು ಕೆಲ್ಸದವನ್ ಮಗ ಅಂದ್ರೆ ಇವನು ಕೆಲ್ಸದವನ್ ತಾನೆ. ಎಲ್ಲಾ ಹುಡುಗರು ದೀಪಕ್ನ ನೋಡಿ ನಗ್ತಾರೆ. ಆಮೇಲೆ ದೀಪಕ್ ಮನೆಗ್ ಬಂದು ತುಂಬಾನೇ ಸುಸ್ತಾಗಿ ಕೂತಿದ್ದ. ಅಪ್ಪ, ಎಲ್ಲರೂ ಕೆಲ್ಸದವನ್ ಮಗ ಅಂತ ನಂಗೆ ಗೇಲಿ ಮಾಡಿದ್ರು. ಎಲ್ಲರೂ ನನ್ನ ನೋಡಿ ನಗಾಡಿದ್ರು. ಏನ್ ಮಗ, ಯಾಕೆ ಚಿಂತೆ ಮಾಡ್ತೀಯಕಲ್ಲ? ಅದಕ್ಕೆ ನಾನು ನಿಂಗೆ ಓದಿಸ್ತಾ ಇರೋದಲ್ವಾ. ನೀನು ಓದಿ ದೊಡ್ಡ ಮನ್ಸ ಆಗ್ಬೇಕು, ದುಡ್ಡು ಮಾಡ್ಬೇಕು. ರಾಮ್ಲಾಲ್ ಹೇಳಿದ್ದನ್ ಕೇಳಿ ದೀಪಕ್ಗೆ ತುಂಬಾನೇ ಧೈರ್ಯ ಬಂದು ಅವನಿಗೆ ತುಂಬಾ ಖುಷಿ ಆಗತ್ತೆ. ಆಮೇಲೆ ಅವನು ತುಂಬಾ ಚೆನ್ನಾಗಿ ಓದಕ್ ಶುರು ಮಾಡ್ತಾನೆ. ಮಾರನೇ ದಿವಸ ದೀಪಕ್ ಸ್ಕೂಲ್ಗೆ ಹೋದಾಗ ಅವ್ರ ಟೀಚರ್ ಆ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿ ಓದಿದ್ದಕ್ಕೆ ದೀಪಕ್ಗೆ ಪ್ರೈಸ್ ಕೊಡ್ತಾರೆ. ದೀಪಕ್ ಈ ವರ್ಷ ಪೂರ್ತಿ ತುಂಬಾ ಕಷ್ಟಪಟ್ಟು ಓದಿ ಈ ಸ್ಥಿತಿಗೆ ಬಂದಿದ್ದಾನೆ. ಅದ್ರಿಂದ ದೀಪಕ್ಗೆ ಸ್ಕೂಲ್ ಕಡೆಯಿಂದ ಈ ಕ್ಲಾಸಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ ಕೊಡ್ತಿದ್ದಾರೆ. ಆಮೇಲೆ ನಂಗೆ ಇನ್ನೂ ಒಂದ್ ನಂಬಿಕೆನೂ ಇದೆ. ಬರೋ ಫೈನಲ್ ಎಕ್ಸಾಮ್ಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ದೀಪಕ್ ಇದ್ರಲ್ಲೂ ಫಸ್ಟ್ ಬರ್ತಾನೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಮಕ್ಕಳು ಕ್ಲಾಪ್ ಮಾಡಿ ದೀಪಕ್ನ ಮೋಟಿವೇಟ್ ಮಾಡ್ತಾರೆ. ಮನೆಗ್ ಬಂದು ದೀಪಕ್ ಅವ್ರ ಅಪ್ಪ ಅಮ್ಮ ಹತ್ರ ನಡೆದಿದ್ದೆಲ್ಲ ಅದನ್ನು ಹೇಳ್ತಾನೆ. ಅರೆ, ಚೆನ್ನಾಗಿದೆ ಕಲ್ಲ ಇದು. ದೇವ್ರು ಒಳ್ಳೇದ್ ಮಾಡ್ಲಿ. ಅಪ್ಪ, ಅಮ್ಮನ ಅಂಕಲ್ಗೆ ಇದು ತೋರಿಸಿ ಅವ್ರ ಆಶೀರ್ವಾದ ತಕೋಬೇಕು ನಾನು. ಸರಿ ಮಗ, ಹೊಲ್ಡ್. ಅವ್ರ ಆಶೀರ್ವಾದನೂ ತಕ್ಕ. ಸಂಧ್ಯಾ, ನಿನ್ನ ಅಕೌಂಟಿಂದ 1,00,000 ಹೋಗಿದೆ. ನಿಂಗ್ ಗೊತ್ತೂ ಆಗಿಲ್ವಾ? ಇಷ್ಟು ದುಡ್ಡು ಒಂದೇ ಸತಿ ನಾನ್ ಹೇಗ್ ಖರ್ಚು ಮಾಡ್ಲಿ? ಇದೆಲ್ಲ ಹೇಗಾಯ್ತು ಅಂತ ನನ್ಗೂ ಗೊತ್ತಾಗ್ತಿಲ್ಲ ರೀ. ನಿಲ್ಲು, ಬ್ಯಾಂಕಿಂದ ಎಲ್ಲ ಡೀಟೇಲ್ ತೆಗ್ಸಿದೀನಿ. ಬ್ಯಾಂಕಿಂದಾನೆ ಫೋನು. ಅಮನ್ ಬ್ಯಾಂಕ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾರೆ. ರಾಮ್ಲಾಲ್ ಮತ್ತೆ ದೀಪಕ್ಕು ಅಲ್ಲೇ ನಿಂತಿದ್ರು. ಸತ್ಯನಾಶ. ಇನ್ನು ಕೊಡು ಮಗನಿಗೆ ಮೊಬೈಲು. ನಿನ್ನ ಮಗ ಇದಾನಲ್ಲ, ಅವನು 1,00,000 ಗೇಮಿಗೆ ಹಾಕಿದಾನೆ. ನೋಡಿನು ಎಲ್ ಸತ್ತಿದಾನವನೀಗ. ಅವನು ಅವನ್ ಫ್ರೆಂಡ್ ಕಪಿಲ್ ಜೊತೆ ಟ್ಯೂಷನ್ಗೆ ಹೋಗಿದ್ದಾನೆ. ಸೌರಭ್ ಅವ್ರ ಟ್ಯೂಷನ್ ಇಂದಾನೆ ನನಗ್ ಕಾಲ್ ಮಾಡ್ತಿದ್ದಾರೆ. ಹೇಳಿ, ನಾನ್ ಸೌರಭ್ ಅವ್ರ ಅಮ್ಮನೇ ಮಾತಾಡ್ತಿದ್ದೀನಿ. ಏನು, ಸೌರಭ್ ಟ್ಯೂಷನ್ಗೆ ಬಂದಿಲ್ವಾ? ಆದ್ರೆ ಸರಿ, ಸೌರಭ್ 1 ವಾರದಿಂದ ಟ್ಯೂಷನ್ಗೆ ಹೋಗ್ತಿಲ್ವಂತೆ. ಅವಾಗಲ್ಲಿಗೆ ಸೌರಭ್ ಬರ್ತಾನೆ. ಬಾರು, ಆಯ್ತಾ ಟ್ಯೂಷನು? ಹಾ ಹೌದಪ್ಪ. ಸುಳ್ಳು. 1,00,000 ಯಾವ್ದೋ ಗೇಮ್ಗೆ ಹಾಕಿದ್ಯಾ ನೀನು. 1 ವಾರದಿಂದ ಟ್ಯೂಷನ್ಗೆ ಹೋಗಿಲ್ಲ. 2 ದಿನದಲ್ಲಿ ಫೈನಲ್ ಎಕ್ಸಾಮ್ ಇದೆ. ಅಪ್ಪ ಅಮ್ಮ, ಐ ಆಮ್ ಸಾರಿ. ಕಪಿಲ್ ಮಾತು ಕೇಳಿದೆಲ್ಲ ಮಾಡಿದ್ದು ನಾನು. ಅದರಿಂದಾನೆ ಮೊದಲನೇ ಸರಿ ಸ್ಕೂಲ್ ಟೆಸ್ಟಲ್ಲಿ ನಾನು ಫೇಲ್ ಆಗಿದ್ದೀನಿ. ರಾಮು, ಯಾವಾಗ ಬಂದೆ? ಮಗು ದೀಪಕ್, ನಿನ್ ಕೈಯಲ್ಲೇನಿದೆ? ಅಂಕಲ್, ಅದು ಇವತ್ತು ನನಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ತು. ನಿಮ್ಮ ಆಶೀರ್ವಾದ ತಗೊಳಕ್ ಬಂದೆ. ಒಳ್ಳೇದಾಗ್ಲಿ ಮಗ, ದೇವ್ರು ಒಳ್ಳೇದ್ ಮಾಡ್ಲಿ. ಅಮನ್ ದೀಪಕ್ನ ಆಶೀರ್ವಾದ ಮಾಡಿ ಸೈಲೆಂಟ್ ಆಗಿ ಅವ್ರ ರೂಮ್ಗೆ ಹೋಗ್ಬಿಡ್ತಾರೆ. ಅಪ್ಪ, ನಾನು ಒಳಗೆ ಬರಲಾ? ನಿನ್ನತ್ರ ಮಾತಾಡಕ್ ನಂಗೆ ಮನ್ಸಿಲ್ಲ ಈಗ. ಹೋಗಿಲ್ಲಿಂದ. ಅಪ್ಪ ಕೋಪ ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಮಾತಾಡ್ತಾ ಇಲ್ಲ ಅವರು. ಸೌರಭ್, ನಿಜವಾಗ್ಲೂ ನೀನ್ ಮಾಡಿದ ತಪ್ಪು ಅಂತ ನಿನ್ಗನ್ಸಿದ್ರೆ ನಿನ್ ತಪ್ಪನ ಸರಿ ಮಾಡ್ಕೋ. ಅವಾಗ್ಲೇ ನಿಮ್ಮಪ್ಪಗೆ ಕೋಪ ಕಡಿಮೆ ಆಗೋದು. ನಂಗೆ ಗೊತ್ತಮ್ಮ ನಾನು ಏನ್ ಮಾಡ್ಬೇಕು ಅಂತ. ಸೌರಭ್ ಇವಾಗ ಕಪಿಲ್ ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಗೇಮ್ ಆಡೋದನ್ನ ಬಿಟ್ಬಿಟ್ಟ. ಆಮೇಲೆ ಮನ್ಸಿಟ್ಟು ಕಷ್ಟಪಟ್ಟು ಓದ್ದ. ಆದ್ರೆ 2 ದಿವಸದಲ್ಲೇ ಅವನ್ಗೆ ಮ್ಯಾಥ್ಸ್ ಪೇಪರ್ ಇತ್ತು. ಅವನು ಟ್ಯೂಷನ್ಗೆ ತುಂಬಾ ದಿವಸ ಹೋಗದೆ ಇರೋದ್ರಿಂದ ಇವಾಗ ಅವನು ತುಂಬಾ ಪಾಠಗಳನ್ನ ಕೇಳಿರ್ಲಿಲ್ಲ. ಅಮ್ಮ, ತುಂಬಾ ಸಿಲೆಬಸ್ ನಂಗೆ ಪೆಂಡಿಂಗ್ ಇದೆ. ನಾನು ಹೇಗ್ ಮಾಡ್ಲಿ? ಕೆಲವೆಲ್ಲ ನಂಗೆ ಗೊತ್ತೇ ಆಗ್ತಿಲ್ಲ. ಸೌರಭ್, ನೀನ್ ಯಾಕೊಂದ್ ಕೆಲ್ಸ ಮಾಡ್ಬಾರ್ದು? ದೀಪಕ್ಗೆ ಮ್ಯಾಥ್ಸ್ ತುಂಬಾ ಚೆನ್ನಾಗ್ ಬರುತ್ತೆ. ಅದ್ರಲ್ಲಿ ಮಾರ್ಕ್ಸು ತುಂಬಾ ಚೆನ್ನಾಗಿದೆ. ಇವಾಗ ಗೌರ್ಮೆಂಟ್ ಸ್ಕೂಲಲ್ಲೂ ಓದೋದು ತುಂಬಾ ಚೆನ್ನಾಗಾಗಿದೆ ಅಂತ ನಾನ್ ಕೇಳ್ಪಟ್ಟೆ. ಅದ್ ಮಾತ್ರ ಅಲ್ದೆ ಪ್ರೈವೇಟ್ ಸ್ಕೂಲ್ ಮತ್ತೆ ಗವರ್ಮೆಂಟ್ ಸ್ಕೂಲಲ್ಲಿ ಇಬ್ರಿಗೂ ಟೆಕ್ಸ್ಟ್ ಬುಕ್ ಸೇಮ್ ಇದೆ. ಅಮ್ಮ, ದೀಪಕ್ ಹೆಲ್ಪ್ ಮಾಡ್ತಾನ ನಂಗೆ. ನಾನು ಅವನ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದೀನಿ. ಏನು ಚಿಂತೆ ಇಲ್ಲ. ನೀನ್ ಮಾಡಿರೋ ತಪ್ಪೇನು ಅಂತ ನಿನಗ್ ಗೊತ್ತಾಗಿದೆ. ಇದೇ ತುಂಬಾ ದೊಡ್ಡ ವಿಷಯ. ರಾಮ್ಲಾಲ್, ಸ್ವಲ್ಪ ದೀಪಕ್ನ ಕರ್ಕೊಂಬನ್ನಿ. ಸೌರಭ್ಗೆ ಮ್ಯಾಥ್ಸ್ ಅಲ್ಲಿ ಅವನ್ ಹೆಲ್ಪ್ ಬೇಕಂತೆ. ಆಯ್ತಮ್ಮಾರೆ, ನಾನು ಈಗ್ಲೇ ಕರಿತೀವ್ನಿ. ಸೌರಭ್ ದೀಪಕ್ಕಿನ ಸಹಾಯದೊಂದಿಗೆ ಮ್ಯಾಥ್ಸ್ ನ ಪ್ರಾಕ್ಟೀಸ್ ಮಾಡ್ತಾನೆ. ಆಮೇಲೆ ಬೇರೆ ಎಲ್ಲಾ ಸಬ್ಜೆಕ್ಟ್ಸುನು ಸೌರಭ್ ಇವಾಗ ದೀಪಕ್ ಜೊತೆನೇ ಓದ್ತಿದ್ದ. ಸೌರಭ್ ದೀಪಕ್ ತರಾನೇ ಸ್ಕೂಲಲ್ಲಿ ಫಸ್ಟ್ ಬರ್ತಾನೆ. ಸೌರಭ್, ನಿನ್ ರಿಸಲ್ಟ್ ನೋಡಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಅಪ್ಪ, ಇದು ದೀಪಕ್ ಇಂದ ಸಾಧ್ಯ ಆಯ್ತು. ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಮಾಡಿದ ನೀವನು. ಥ್ಯಾಂಕ್ ಯು. ರಾಮ್ಲಾಲ್,
ನಿನ್ನ ಮಗ ತುಂಬಾ ಒಳ್ಳೆಯವನು. ಒಂದಿನ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ. ಅಂಕಲ್, ನಾನು ನಿಮ್ಮಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ದೀಪಕ್ ಹೇಳಿದ್ದನ್ ಕೇಳಿ ರಾಮ್ಲಾಲ್ ಕಣ್ಣಲ್ಲಿ ಖುಷಿಯಿಂದ ಕಣ್ಣೀರ್ ಬರುತ್ತೆ. ಆಮೇಲೆ ಅವರು ದೀಪಕ್ನ ಹಗ್ ಮಾಡ್ಕೋತಾರೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.